ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ. ಈಗಾಗಲೇ ನನ್ನ ಕಲೀಗ್ ದಿವಿತ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನೋಡೋಣ ದಿವಿತ್, ಏನಾಗ್ತಾ ಇದೆ ಈಗ ಸದ್ಯ? 28 ಗೆಲ್ತಾರ ಅನ್ನುವಂತ ಭಯದ ವಾತಾವರಣದಿಂದ ಎಸ್ ನಿಕೇಶ್, ಈ ಒಂದು ಪ್ರತಿಭಟನೆಯ ಕಿಚ್ಚು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಆರ್ ಅಶೋಕ್ ಬರುವಿಕೆಗಾಗಿ ಕಾರ್ಯಕರ್ತರು ಕಾಯ್ತಿದ್ದಾರೆ. ನೀವು ನೋಡ್ತಾ ಇರಬಹುದು, ಒಂದು ವೇದಿಕೆಯನ್ನು ನಿರ್ಮಿಸಿಕೊಂಡು ಆ ವೇದಿಕೆ ಮೇಲೆ ಶಹರ ಪೊಲೀಸ್ ಠಾಣೆ ಮುಂಭಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಕಾರ್ಯಕರ್ತರು ಮಾತ್ರ ಅಲ್ಲ ನಿಕೇಶ್, ಇಲ್ಲೊಂದು ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು, ಈ ಪಾಪು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಬಹಳ ವಿಶೇಷವಾಗಿ ಕಾಣುತ್ತೆ. ಅಮ್ಮ, ಯಾವ ಉದ್ದೇಶಕ್ಕೋಸ್ಕರ ಇಷ್ಟು ಚಿಕ್ಕ ಮಗುವಿಗೆ ನೀವು ಈ ಥರ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ? ಏನು ಉದ್ದೇಶ ಅಂತ, ಯಾತಕ್ಕೋಸ್ಕರ? ಇವಾಗ ಪ್ರಮುಖವಾಗಿ ಸಣ್ಣ ಮಕ್ಕಳಿಗೆ ಇವತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಾಗಬೇಕಂದ್ರೆ ನಾವು ಇವತ್ತು ಈ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಇವತ್ತು ಯಾವುದೇ ರೀತಿ ಅಲ್ಪಸಂಖ್ಯಾತರ ಹೋರಾಟ ನೋಡಿದ್ರೆ ನೀವು ಬುರ್ಕ ಹಾಕೊಂಡು 7-8 ಮಕ್ಕಳು ತೊಗೊಂಬರ್ತಾರೆ. ನನಗೆ ಬೇಸರ ಸಂಗತಿ ಅಂದರೆ ಎಲ್ಲರೂ ತಮ್ಮ ಮನೆಯಾಗಿನ ಮಕ್ಕಳನ್ನ ಕರ್ಕೊಂಬರ್ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಏನು ನಡೀತಾ ಇದೆ. ಇವಾಗ ಇವ್ರಿಗೆ ತಿಳಿಯಂಗಿಲ್ಲ, ಇನ್ನೊಂದಿಷ್ಟು ದಿನಕ್ಕೆ ಗೊತ್ತಾಗ್ತೈತೆ. ನಾವು ಹೋಗಿದ್ದೇ ಇಲ್ಲ ಅಂತ ಯಾತಕ್ಕೋಸ್ಕರ ತಿಳಿಸ್ಬೇಕಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಕೈಯಲ್ಲಿದೆ. ನಾವು ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಹೇಳಿದ್ರೇನೆ ನಮ್ಮ ಧರ್ಮ ಸ್ಟ್ರಾಂಗ್ ಆಗಿರೋದು. ಈಗ ನಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂತಂದ್ರೆ ಮುಂದೆ ನಾವು ಧರ್ಮನ ಯಾವ ಥರ ಬೆಳೆಸ್ಬೇಕಂತಂದ್ರೆ ಮಕ್ಕಳ ಮುಖಾಂತರನೇ ಬೆಳೆಸ್ಬೇಕು. ಸೊ ಅದಕ್ಕಾಗಿ ನಾವು ಮಕ್ಕಳನ್ನ ಕರ್ಕೊಂಡ್ ಬಂದಿರೋದು ಸರ್. ನೀವು ಹಿರಿಯರಾಗಿದ್ದೀರಾ, ಮಕ್ಕಳಿಗೆ ಈಗ ನೋಡಿ ಯಾವ ರೀತಿ ಬಟ್ಟೆ ಹಾಕಿ ಕರ್ಕೊಂಡ್ ಬಂದಿದ್ದಾರೆ, ನಿಮ್ಮ ಹಿರಿತನದ ಮಾತುಗಳೇನು ಅಂತ ಈ ವಿಚಾರವಾಗಿ? ಹಿರಿತನ ಈಗ ಭಾರತಾದ್ಯಂತ ರಾಮದ ವಾತಾವರಣ ಕ್ರಿಯೇಟ್ ಆಗಿದೆ. ರಾಮನ ಬಗ್ಗೆ, ರಾಮಾಯಣ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ತಾ ಇಲ್ಲ, ಸರಿಯಾಗಿ ಜ್ಞಾನ ಇಲ್ಲ. ಇವತ್ತು ಒಂದು ರಾಮನ ಭಕ್ತಗೆ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅನ್ನೋದು ಕುಲಂಶವಾಗಿ ತಿಳಿಸ್ಬೇಕಂದ್ರೆ ಮಕ್ಕಳು ಸಹ ಭಾಗವಹಿಸ್ಬೇಕು. ಇವತ್ತು ನಾನು ಅಲ್ಲಿ ಕೇಳಿದೆ ಅವ್ರಿಗೆ, ಯಾಕಮ್ಮ ಸಣ್ಣ ಮಗು ಕರ್ಕೊಂಡ್ ಬಂದಿದೆ, ಈಗಿಂದ ಅವ್ರಿಗೆ ಅರ್ಥ ಆಗಲಿ, ಈಗಿಂದ ಅವ್ರಿಗೆ ಗೊತ್ತಾಗಲಿ, ಸಣ್ಣ ಮಗುನು ಭಾಗವಹಿಸ್ಬೇಕಂದ್ರೆ ಇವತ್ತು ಎಲ್ಲ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ರಾಮನ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅರಿವಾಗಲಿ ಅನ್ನೋ ಮೂಡಲಿ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಕರ್ಕೊಂಡ್ಬಂದಿನಿ ಅಂತ ಹೇಳಿದ್ರು ಭಾಳ ಖುಷಿ ಆಗ್ತಾ ಇದೆ. ನಾನೊಂದು ಹಿರಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಭಾರತ ದೇಶದ ಸಂಸ್ಕೃತಿಯನ್ನು ಅರಿಬೇಕು, ರಾಮಾಯಣ ಬಗ್ಗೆ ತಿಳಿಬೇಕು. ರಾಮಂದು ಇವತ್ತು ನಾವು ಒಂದು ಇದು ಮಂದಿರ ಆಗಬೇಕಂದ್ರೆ ಸಾಕಷ್ಟು 31 ವರ್ಷದಿಂದನೂ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇವತ್ತು ಇದು ಹೊಚ್ಚಿಲಲ್ಲಿ 22ನೇ ತಾರೀಕಿಗೆ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರಾಮ ಭಕ್ತನಿಗೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ದುಃಖದ ಸಂಗತಿ. ಇಡೀ ವಾತಾವರಣ ರಾಮ ರಾಮ ಅಂತ ಜಪ ಮಾಡುವಾಗ ಇವತ್ತು ನಾವು ದುರ್ದೃಷ್ಟಿ ಬಂದಿದೆ. ರಾಮ ಭಕ್ತರಿಗೆ ಅರೆಸ್ಟ್ ಮಾಡಿ ಧಿಕ್ಕಾರ ಆಗುವಂಥದ್ದು ಆಗಬಾರ್ದಾಗಿತ್ತು. ಬೇಸರಾಗಿ ಹೇಳ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು ಅಮ್ಮ. ಎಸ್, ಗಮನಿಸ್ತಾ ಇದ್ದೀರಾ, ನಾನು ಈ ಒಂದು ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗಬೇಕು, ಧರ್ಮದ ಅರಿವಾಗಬೇಕು, ರಾಮಾಯಣ ಮಹಾಭಾರತ ಕಥೆಗಳು ಗೊತ್ತಾಗಬೇಕು, ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶ ಅವರದಾಗಿತ್ತು. ಸೊ ಗಮನಿಸ್ತಾ ಇದ್ದೀರಾ ನಿಕೇಶ್, ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯಿಂದ 31 ವರ್ಷದ ಹಳೆ ಪ್ರಕರಣವನ್ನು ಕೆದಕಿ ರಾಮ ಭಕ್ತರ ಮೇಲೆ ನಕಲಿ ಕೇಸ್ ಹಾಕಿರುವಂತಹ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ವೇದಿಕೆ ಮೇಲೆ ನೀವು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ಜನ ಕಾರ್ಯಕರ್ತರು ಕೆಳಗಡೆ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ರಾಮ ಭಜನೆಯನ್ನ ಮಾಡ್ತಿದ್ದಾರೆ. ರಾಮ ಮಂದಿರದ ಉದ್ಘಾಟನೆ ಕೆಲವೇ ಕೌಂಟೌನ್ ಶುರುವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಬಂಧಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಆ ಕಡೆ ಶಹರ ಪೊಲೀಸ್ ಠಾಣೆಯನ್ನು ನಮ್ಮ ಕ್ಯಾಮ್ರಾಮನ್ ರಾಘವೇಂದ್ರ ನಿಮಗೆ ಸೆರೆಹಿಡಿದು ತೋರಿಸ್ತಾರೆ. ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯೇ ಮುಂಭಾಗವೇ ಕುಳಿತುಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಕೂಡ ಆಗಮಿಸ್ತಿದ್ದಾರೆ. ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಪುರುಷ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಎಲ್ಲರೂ ಸೇರಿ ಕೆಳಗಡೆ ಕುತ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನಿಕೇಶ್, ಈ ಒಂದು ಪ್ರತಿಭಟನೆ ಯಾವ ರೀತಿ, ಇವರ ಪ್ರತಿಭಟನೆ ಪ್ಲಾನ್ಗಳೇನು? ಪೊಲೀಸ್ ಆಯುಕ್ತ ಕಚೇರಿಗೆ ಮುತ್ತಿಗೆನ ಹಾಕ್ತೀನಿ ಅಂತಿದ್ದಾರೆ. ಸೊ ಕಾದು ನೋಡಬೇಕಾಗುತ್ತೆ ನಿಕೇಶ್, ಈ ಒಂದು ಪ್ರತಿಭಟನೆ ಯಾವ ರೀತಿಯ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ.